ನಮಸ್ಕಾರ ಸ್ನೇಹಿತರೆ. ಅಫ್ಘಾನಿಸ್ತಾನ ಪಾಕಿಸ್ತಾನದ ಮೇಲೆ ಡ್ರೋನ್ ದಾಳಿಯನ್ನು ಮಾಡಿದೆ. ಈ ಡ್ರೋನ್ ದಾಳಿಯಲ್ಲಿ ಹಲವಾರು ಪಾಕಿಸ್ತಾನಿ ಉಗ್ರ ಸಂಘಟನೆಗಳ ಜಾಗಗಳು ಸುಟ್ಟು ಭಸ್ಮ ಆಗಿದೆ. ಈ ಡ್ರೋನ್ ದಾಳಿ ನಡೆದಿರುವುದು ಪಾಕಿಸ್ತಾನದ ಬಲೂಚಿಸ್ತಾನ ಮತ್ತು ಖೈಬರ್ ಸರನ್ ಪ್ರಾಂತ್ಯದಲ್ಲಿ. ಈ ಪ್ರಾಂತ್ಯದಲ್ಲಿರುವಂತಹ ಹಲವಾರು ಉಗ್ರ ಸಂಘಟನೆಗಳ ಜಾಗಗಳು ಹಾಗೂ ಅಡಗುತಾಣಗಳು ಧ್ವಂಸ ಆಗಿದೆ. ಹಾಗೂ ಈ ದಾಳಿಯಲ್ಲಿ ಖೈಬರ್ ಸರನ್ ಪ್ರದೇಶದಲ್ಲಿರುವಂಥ ಒಂದು ಶಾಲೆಯ ಮೇಲೂ ಕೂಡ ಈ ದಾಳಿ ನಡೆದಿದೆ. ಅಫ್ಘಾನಿಸ್ತಾನ ಹೇಳೋ ಪ್ರಕಾರ ಈ ಶಾಲೆ ಉಗ್ರರ ಅಡಗುತಾಣವಾಗಿತ್ತು ಅಂತ ಹೇಳಲಾಗ್ತಾ ಇದೆ. ಅಫ್ಘಾನಿಸ್ತಾನ ಸರ್ಕಾರದ ಹೇಳಿಕೆ ಪ್ರಕಾರ ಈ ದಾಳಿಯಲ್ಲಿ ಹಲವಾರು ಉಗ್ರರು ಸಾವನ್ನಪ್ಪಿದ್ದಾರೆ ಹಾಗೂ ಯಾವುದೇ ನಾಗರಿಕರಿಗೆ ತೊಂದರೆ ಆಗಿಲ್ಲ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದೆ. ಈ ದಾಳಿಗೆ ಮುಖ್ಯ ಕಾರಣ ಏನು ಅಂತ ನೋಡೋದಾದರೆ, ಇದೇ ಪಾಕಿಸ್ತಾನ ಅಫ್ಘಾನಿಸ್ತಾನದ ಮೇಲೆ ಇದೇ 2 ದಿನಗಳ ಹಿಂದೆ ವೈಮಾನಿಕ ದಾಳಿಯನ್ನು ಮಾಡಿತ್ತು. ಈ ವೈಮಾನಿಕ ದಾಳಿಯಲ್ಲಿ 28 ಜನ ಸಾಮಾನ್ಯ ನಾಗರಿಕರು ಸಾವನ್ನಪ್ಪಿದ್ರು ಹಾಗೂ 49 ಜನ ಗಾಯಗೊಂಡಿದ್ದರು. ಆದರೆ ಪಾಕಿಸ್ತಾನ ಈ ಹೇಳಿಕೆಯನ್ನು ತಳ್ಳಹಾಕೋ ಕೆಲಸವನ್ನು ಮಾಡಿದೆ. ಪಾಕಿಸ್ತಾನ ಹೇಳೋ ಪ್ರಕಾರ 29 ಜನ ಉಗ್ರರು ಸಾವನ್ನಪ್ಪಿದ್ದಾರೆ, ಅಲ್ಲಿ ಯಾವುದೇ ನಾಗರಿಕರಿಲ್ಲ ಅಂತ ಪಾಕಿಸ್ತಾನದ ಹೇಳಿಕೆ. ಇದೇ ವೇಳೆ ಅಫ್ಘಾನ್ ಸರ್ಕಾರದ ವಕ್ತಾರ ಹಮ್ದುಲ್ಲಾ ಫಿತ್ರತ್ ಅವರು 38 ಜನ ಸಾವನ್ನಪ್ಪಿದ್ದಾರೆ ಹಾಗೂ 169 ಜನ ಮಹಿಳೆಯರು ಮತ್ತು ಮಕ್ಕಳು ಗಾಯಗೊಂಡಿದ್ದಾರೆ ಅಂತ ಆರೋಪವನ್ನು ಮಾಡಿದ್ದಾರೆ. ಭಯೋತ್ಪಾದನಾ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಮಾಡಿರುವಂಥ 2ನೇ ದಾಳಿ ಇದು. ಹಾಗೂ ಈ ದಾಳಿಯಲ್ಲಿ ಸಾಕಷ್ಟು ಜನ ನಾಗರಿಕರು ಸಾವನ್ನಪ್ಪಿದ್ದಾರೆ. ಇದೇ ಫೆಬ್ರವರಿಯಲ್ಲಿ 2 ದೇಶಗಳು ತುಂಬ ದೊಡ್ಡ ಮಟ್ಟದ ಗಡಿ ವಿಚಾರವನ್ನು ಎದುರಿಸಿದ್ದು. ಅದಾದ ನಂತರದಲ್ಲಿ 2 ದೇಶದ ನಡುವೆ ಈ ಕದನ ನಡೀತಾನೆ ಇದೆ. ಈ ಪಾಕಿಸ್ತಾನದ ದಾಳಿಯನ್ನು ಭಾರತ ಸರ್ಕಾರ ತೀವ್ರವಾಗಿ ಖಂಡಿಸಿದೆ. ಈ ದಾಳಿ ಬರೀ ಅಫ್ಘಾನಿಸ್ತಾನದ ಮೇಲೆ ನಡೆದಂಥ ಸಾಮಾನ್ಯ ದಾಳಿಯಲ್ಲ, ಅಫ್ಘಾನಿಸ್ತಾನವನ್ನು ಭಯಪಡಿಸೋದಕ್ಕೆ ಮಾಡಿದಂಥ ದಾಳಿ ಅಂತ ಭಾರತ ಸರ್ಕಾರ ಗಂಭೀರ ಆರೋಪವನ್ನು ಮಾಡಿದೆ. ಮಹಿಳೆಯರು ಮತ್ತು ಮಕ್ಕಳ ಮೇಲೆ ನಡೆದಂಥ ಈ ದಾಳಿಯನ್ನು ಭಾರತ ಸರ್ಕಾರ ತೀವ್ರವಾಗಿ ಖಂಡನೆಯನ್ನು ಮಾಡ್ತಾ ಇದೆ. ಹಾಗೂ ಪಾಕಿಸ್ತಾನದಲ್ಲಿರುವಂಥ ಸಾಕಷ್ಟು ಸಮಸ್ಯೆಗಳನ್ನು ಬಿಟ್ಟು ಈ ರೀತಿ ಗಡಿ ಆಚೆ ಹೋಗಿ ಇನ್ನೊಂದು ದೇಶದ ಮೇಲೆ ಮಾಡ್ತಿರುವಂಥ ದಾಳಿಗಳನ್ನು ಭಾರತ ಸರ್ಕಾರ ಖಂಡಿಸ್ತಾ ಇದೆ. ಇದಕ್ಕೆ ಪ್ರತಿಯಾಗಿ ಪಾಕಿಸ್ತಾನ ಅಫ್ಘಾನಿಸ್ತಾನದ ಮೇಲೆ ಇನ್ನೊಂದು ಆರೋಪವನ್ನು ಮಾಡಿದೆ. ಅದೇನು ಅಂದರೆ, ಅಫ್ಘಾನಿಸ್ತಾನ ತಮ್ಮ ನೆಲೆಯಲ್ಲಿರುವಂಥ ಉಗ್ರರಿಗೆ ಆಶ್ರಯವನ್ನು ಕೊಡ್ತಾ ಇದೆ, ಅವರನ್ನು ಹತ್ತಿಕ್ಕೋ ಕೆಲಸ ಬಿಟ್ಟು ಆಶ್ರಯ ನೀಡ್ತಾ ಇರೋದು ಅಂತ ಪಾಕಿಸ್ತಾನ ಆರೋಪವನ್ನು ಮಾಡಿದೆ. ಆದರೆ ಈ ಆರೋಪವನ್ನು ಅಫ್ಘಾನಿಸ್ತಾನ ಸರ್ಕಾರ ತಳ್ಳಿಹಾಕಿದೆ ಹಾಗೂ ಉಗ್ರ ಚಟುವಟಿಕೆಗಳು ಪಾಕಿಸ್ತಾನದ ಆಂತರಿಕ ಸಮಸ್ಯೆ ಆಗಿದೆ ಅಂತ ಆರೋಪವನ್ನು ಮಾಡಿದೆ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು.